ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನೀವು ಇದೇ ಮೊದಲ ಬಾರಿಗೆ ಉದ್ಯೋಗ ಚರಿತ್ರೆ ಎಂಬಂಥ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರನ್ನು ಕರೆತಂದು ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಯಾವ ವಿಷಯ ತೊಗೊಂಬಂದನಪ್ಪ ಇವತ್ತನಾತಿರೇನ್ರಿ? ಏನಿಲ್ಲರಿ, ಇವತ್ತು ಏನಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ವತಿಯಿಂದ ಹೊಸದಾಗಿ KYC ಹಳೆದಾದಂಥ ಕಾರ್ಡ್ಗಳೇನಿದ್ದಲ್ಲ, ಹೋದ ವರ್ಷ ಏನಾದ್ರು BJP ಸರ್ಕಾರದ ಅವಧಿಯಲ್ಲಿ ಮಾಡಿದಂಥ ಕಾರ್ಡ್ಗಳಿದ್ದಲ್ಲ, ಅವು ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹೊಸದಾಗಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ನ್ಯೂ ವೆಬ್ಸೈಟನ್ನು ಪ್ರಾರಂಭ ಮಾಡಿದ್ದಾರೆ. ಅವರು KBOCCWB ಅಂತ ಒಂದು ಹೊಸ ವೆಬ್ಸೈಟನ್ನು ಪ್ರಾರಂಭ ಮಾಡ್ಯಾರ. ಆ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಹೋಗಿ ಲೇಬರ್ ಕಾರ್ಡ KYC ಮಾಡ್ಕೋಬೇಕಂತ ನಾನು ನಿಮ್ಮಲ್ಲಿ ಕೇಳ್ತೀನಿ ಫ್ರೆಂಡ್ಸ್. KYC ಮಾಡಿ ನೀವು ಹೊಸದಾದಂಥ ಡಿಜಿಟಲ್ ಲೇಬರ್ ಕಾರ್ಡನ್ನು ಪಡೆದುಕೊಳ್ಬೋದು ಫ್ರೆಂಡ್ಸ್. ಡಿಜಿಟಲ್ ಲೇಬರ್ ಕಾರ್ಡ್ ಯಾವ ರೀತಿ ಇರ್ತೈತೆ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ಥರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಫೋಟೋ ಅದರಲ್ಲಿ ಶೋ ಆಗುತ್ತೆ ಮತ್ತು ಅದರ ಪಕ್ಕದಲ್ಲಿ ಒಂದು QR ಕೋಡ್ ಬರುತ್ತೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿಸ್ಬಿಟ್ರೆ ನಿಮ್ಮದೆಲ್ಲ ಡೀಟೇಲ್ಸ್, ನಿಮ್ಮ ಅಡ್ರೆಸ್ಸು, ನಿಮ್ಮ ಕಾರ್ಡ್ ಎಲ್ಲಿಂದ ಎಲ್ಲಿವರೆಗೆ, ವ್ಯಾಲಿಡಿಟಿ ಡೇಟು, ಎಕ್ಸ್ಪೈರಿ ಡೇಟು ಎಲ್ಲವನ್ನು ಸಂಪೂರ್ಣವಾದ ಮಾಹಿತಿಯನ್ನು ಆ QR ಕೋಡ್ ಮುಖಾಂತರ ಪಡೆದುಕೊಳ್ಬೋದು ಫ್ರೆಂಡ್ಸ್. ಆದ ಕಾರಣ ನೀವು ಇದು ಒಂದು ವೇಳೆ ನೀವು ಏನಾದರೂ ಎಲ್ಲ ಕಟ್ಟಡ ಮತ್ತು ಕಾರ್ಮಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ KYC ಮಾಡಿಸಿ ಪಡೆಯಿರಿ ಹೊಸ ಲೇಬರ್ ಕಾರ್ಡ್ ಅಂತ ಹೇಗಿಸಿಂದ ಡಿಪಾರ್ಟ್ಮೆಂಟ್ ವತಿಯಿಂದಲೇ ನಿಮ್ಮ ಬಳಿ ಅವರು ವಿನಂತಿಸಿಕೊಂಡಾರ. ಯಾಕೆ ವಿನಂತಿಸಿಕೊಂಡಾರಪ್ಪ ಅಂದರೆ, ನಮ್ಮ ಕಟ್ಟಡ ಕಾರ್ಮಿಕರು ಅವರು ಕನಿಷ್ಠ ಬಡತನ 75% ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂತಹ ಕಟ್ಟಡ ಕಾರ್ಮಿಕರಾಗಿರೋದ್ರಿಂದ ಅವರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರು ಸಹಾಯ ಮಾಡಲು ಅವರ ಬಳಿ ಹಣದ ಕೊರತೆ ಇರುವುದರಿಂದ ಈ ರೀತಿ ಸರ್ಕಾರದ ಸೌಲಭ್ಯಗಳನ್ನು ಜನರು ಪಡೆದುಕೊಳ್ಳಿ, ಆ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳಿ ಎಂಬ ಉದ್ದೇಶದಿಂದ ಈ ರೀತಿ ನಿಮ್ಮಲ್ಲಿ ವಿನಂತಿಸಿಕೊಂಡಾರ. ಅವರು ವಿನಂತಿಸಿಕೊಂಡದ್ದು ಏನಂದ್ರಪ್ಪ ಅಂದ್ರೆ, KYC ಮಾಡಿಸಿಂದ ಹೊಸದಾದಂಥ ನ್ಯೂ ಲೇಬರ್ ಕಾರ್ಡ್ ಪಡೆದು ಆ ಲೇಬರ್ ಕಾರ್ಡ್ ಪಡೀರಿ. ಅದು ಕೊನೆ ಡೇಟ್ ಎಲ್ತಾನಪ್ಪ ಅಂದರೆ ಮಾರ್ಚ್ 15 ಕೊನೆಯ ದಿನಾಂಕವಾಗಿರ್ತೈತಿ. ಆದ ಕಾರಣ ನೀವು ಅಲ್ಲಿವರೆಗೆ ಅದನ್ನು ನೀವು KYC ಮಾಡ್ಕೊಂಡು ನ್ಯೂ ಲೇಬರ್ ಕಾರ್ಡನ್ನು ಪಡ್ರಿ. ನೀವು ಒಂದು ವೇಳೆ ಇದನ್ನು ಏನಾದರೂ KYC ಮಾಡಿಸಿ ಹೊಸ ಲೇಬರ್ ಕಾರ್ಡನ್ನು, ಡಿಜಿಟಲ್ ಲೇಬರ್ ಕಾರ್ಡನ್ನು ನೀವು ಪಡೆಯದೇ ಇದ್ದರೆ ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳಾದಂಥ ಶೈಕ್ಷಣಿಕ ಧನ ಸಹಾಯ, ಹೊಳ್ಳಿ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಕ್ಕಂತಹ ಖರ್ಚು ವೆಚ್ಚದ ಸಹಾಯ ಮತ್ತು ಮದುವೆಯ ಬಾಂಡ್ಗಳು, ಮದುವೆಯ ಧನ ಸಹಾಯ, ಹೊಳ್ಳಿ ಬಸ್ ಪಾಸ್, ಮಹಿಳೆಯರ ಬಸ್ ಪಾಸು ಮತ್ತು ಅಲ್ಲಿ ಉಚಿತವಾಗಿ ಮನೆಯ ಸೌಲಭ್ಯಗಳನ್ನು ಮನೆ ಕಟ್ಟಿಸಿಕೊಳ್ಳಲು ಉಚಿತವಾಗಿ ಸಾಲ ಸೌಲಭ್ಯ ಕೊಡ್ತಾರಲ್ಲ, ಸಾಲ ಸೌಲಭ್ಯಗಳು, ಹೊಳ್ಳಿ ಅಪಘಾತಗಳು ಸಂಭವಿಸಿದಲ್ಲಿ ಮೇಜರ್ ಆಕ್ಸಿಡೆಂಟ್, ಮೈನರ್ ಆಕ್ಸಿಡೆಂಟ್ ಅತಿಯಾಗಿಸಿಂದ ಮೇಜರ್ ಆದಂಥ ಆಕ್ಸಿಡೆಂಟ್ಗಳಿಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಧನ ಸಹಾಯ, ಮೈನರ್ ಆಕ್ಸಿಡೆಂಟ್ಗಳಿಗೆ ಆಸ್ಪತ್ರೆಯ ಸಹಾಯ ಮತ್ತು ಆರ್ಥಿಕ ವೆಚ್ಚವನ್ನು ನೀಡ್ತಾರೆ. 50,000ಕ್ಕಿಂತ ಕಡಿಮೆ ವೆಚ್ಚವನ್ನು ಕೊಡ್ತಾರೆ. ಈ ರೀತಿ ಸೌಲಭ್ಯಗಳು ಕುಂಠಿತವಾಗ್ತಾವೆ. ನೀವು ಏನಾದರೂ ಡಿಜಿಟಲ್ ಲೇಬರ್ ಕಾರ್ಡ್ ತೆಗಿಲಿಕ್ಕಂದ್ರೆ ನಿಮ್ಮನ್ನು ಕಾರ್ಮಿಕ ಇಲಾಖೆಯಿಂದ ತೆಗೆದುಹಾಕ್ತಾರೆ. ಆದ ಕಾರಣ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಫ್ರೆಂಡ್ಸ್, ಈ ರೀತಿ ನೀವು ಲೇಬರ್ ಕಾರ್ಡನ್ನು ಪಡ್ರಿ. ಇನ್ನು ನೀವು ಯಾವ ರೀತಿ ಲೇಬರ್ ಕಾರ್ಡನ್ನು KYC ಮಾಡ್ಬೋದು, ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಅದನ್ನು ಯಾವ ರೀತಿ ಮಾಡ್ಬೋದು ಎಂಬುದನ್ನು ಈಗ ವೆಬ್ಸೈಟ್ ತಾನೇ ಓಪನ್ ಮಾಡಿದ್ದಾರೆ. ಅದು ವೆಬ್ಸೈಟ್ ಸ್ವಲ್ಪ ಬಿಜಿ ಇದೆ. ಫೆಬ್ರವರಿ 12ರ ನಂತರ ಫೆಬ್ರವರಿ 12ರ ನಂತರ ಈ ವೆಬ್ಸೈಟ್ ಪ್ರಾರಂಭವಾಗುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಆದ ಕಾರಣ 12ರ ನಂತರ ಅದು ಪ್ರಾರಂಭ ಆದ ನಂತರ ಯಾವ ರೀತಿ ನೀವು ಅಪ್ಲೈ ಮಾಡ್ಬೋದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ